ಗೈಸ್, ವೆಲ್ಕಮ್ ಟು ಎಕ್ಸಲೆಂಟ್ ಬ್ರೈನ್ಸ್ ಕನ್ನಡ. ಇವತ್ತು ಪಾರ್ಟ್ 4 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮಾಡ್ತಾ ಇದ್ದೀವಿ. ದ ಟಾಪಿಕ್ ಇಸ್ ಎಲೆಕ್ಟ್ರಿಕ್ ಡೈಪೋಲ್ ಮತ್ತು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಒನ್ ಡಿರೈವೇಷನ್ ರಿಲೇಟೆಡ್ ಟು ದಿಸ್. ಇದು ಬೋರ್ಡ್ ಎಕ್ಸಾಮ್ಗೆ ಡಿರೈವೇಷನ್ ವಿಲ್ ಬಿ ದೇರ್. ಮತ್ತು ಡಿರೈವೇಷನ್ ಜೊತೆ ಅವರು ಡೆಫಿನೇಷನ್ಸ್ ಕೂಡ ಕೇಳ್ತಾರೆ. ಎಲೆಕ್ಟ್ರಿಕ್ ಡೈಪೋಲ್ ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇವೆರಡರಲ್ಲಿ ಒಂದು ಡೆಫಿನೇಷನ್ಸ್ ಕೇಳೋ ಚಾನ್ಸಸ್ ತುಂಬಾ ಇದೆ. ಓಕೆ, ನಾವು ಲೆಟ್ಸ್ ಸ್ಟಾರ್ಟ್. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ದಿ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ದಿ ಸ್ಮಾಲ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಡೈಪೋಲ್. ದ ಪೇರ್ ಆಫ್ ಅಂದರೆ ಎರಡು ಚಾರ್ಜಸ್ ಅಂತ ಗೊತ್ತಾಯಿತು. ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಏನಾಗಿರಬೇಕು? ಈಕ್ವಲ್. ಆಪೋಸಿಟ್ ಅಂದರೆ ಫಾರ್ ಎಕ್ಸಾಂಪಲ್ ಪ್ಲಸ್ ಇರೋಂಗಿಲ್ಲ, ಮೈನಸ್ ಇರೋ ಹಾಗಿಲ್ಲ. ಪ್ಲಸ್ ಮೈನಸ್ ಆಪೋಸಿಟ್ ಚಾರ್ಜಸ್ ವಿಲ್ ಬಿ ದೇರ್. ಇದೇನಾಗಿರುತ್ತೆ? ಸಪ್ರೇಟ್ ಆಗಿರುತ್ತೆ, ಕಂಬೈನ್ ಆಗಿರಲ್ಲ, ಸಪ್ರೇಟ್ ಆಗಿರುತ್ತೆ. ಆದರೆ ಸ್ಮಾಲ್ ಡಿಸ್ಟೆನ್ಸ್ ಅಪಾರ್ಟ್ ಸಪ್ರೇಟ್ ಆಗಿರುತ್ತೆ. ಇದನ್ನು ಎಲೆಕ್ಟ್ರಿಕ್ ಡೈಪೋಲ್ ಅಂತೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಏನು? ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಈದರ್ ಚಾರ್ಜ್ ಆ್ಯಂಡ್ ಡೈಪೋಲ್ ಲೆಂತ್. ಅಂದರೆ ಸ್ಮಾಲ್ ಡಿಸ್ಟೆನ್ಸ್ ಸಪ್ರೇಟ್ ಆಗಿರುತ್ತಲ್ಲ, ಅದನ್ನೇ ಡೈಪೋಲ್ ಲೆಂತ್ ಅಂತಾರೆ. ಮ್ಯಾಗ್ನಿಟ್ಯೂಡ್ ಎರಡರದ್ದು ಮ್ಯಾಗ್ನಿಟ್ಯೂಡ್, ಎರಡು ಚಾರ್ಜ್ ಇರುತ್ತಲ್ವ, ಪೇರ್ ಆಫ್ ಚಾರ್ಜ್ ಅಂತ ನಾವು ಹೇಳ್ದು. ಆ ಎರಡು ಚಾರ್ಜಿಂದು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಮತ್ತು ಅದ್ರ ಚಾರ್ಜ್ನ ಡೈಪೋಲ್ ಲೆಂತ್. ಚಾರ್ಜ್ ಈದರ್ ಚಾರ್ಜ್, ಮ್ಯಾಗ್ನಿಟ್ಯೂಡ್ ಆಫ್ ಈದರ್ ಚಾರ್ಜ್ ಮತ್ತು ಅದ್ರ ಡೈಪೋಲ್ ಲೆಂತ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಓಕೆ, ನೋಟ್ ಪಾಯಿಂಟ್ಸ್ ಶುಡ್ ಬಿ ರಿಮೈಂಡೆಡ್. ಅಂದರೆ ಇವೆಲ್ಲ MCQಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ, ನೋಟ್ ಪಾಯಿಂಟ್ಸಲ್ಲಿ ಬರ್ಸೋದು. ನೆಟ್ ಚಾರ್ಜ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ 0. ನೆಟ್ ಚಾರ್ಜ್ ಎಲೆಕ್ಟ್ರಿಕ್ ಡೈಪೋಲ್ದು ಯಾವಾಗಲೂ 0ನೇ ಇರುತ್ತೆ. ಇಟ್ ಈಸ್ ಅ ವೆಕ್ಟರ್, ಯಾವಾಗಲೂ ವೆಕ್ಟರಲ್ಲಿ ರೆಪ್ರೆಸೆಂಟೆಡ್ ಆಗಿರುತ್ತೆ. P is equals to ಚಾರ್ಜ್ ಇಂಟು ಡೈಪೋಲ್ ಲೆಂತ್. ಅದೇ ಹೇಳಿದ್ನಲ್ಲ, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಈದರ್ ಚಾರ್ಜ್ ಆ್ಯಂಡ್ ಡೈಪೋಲ್ ಲೆಂತ್. ಅದನ್ನೇ ಈಕ್ವೇಷನ್ ಆಗಿ ಬರೆದಿದ್ದೀವಿ ಅಷ್ಟೇ. SI ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಇಸ್ ಸೆಂಟಿಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ನೆಗೆಟಿವ್ Q ಆ್ಯಂಡ್ ಪಾಸಿಟಿವ್ Q ಇಸ್ ಡೈಪೋಲ್ ಲೆಂತ್. ಅದೇ ಸ್ಮಾಲ್ ಡಿಸ್ಟೆನ್ಸ್, pair of equal and opposite charges separated by small distance ಅಂದ್ವಲ್ಲ, equal and opposite charges are minus Q and plus Q and small distance is dipole length, that is 2a. ಓಕೆ, ಈ 2a ಇವೆಲ್ಲ ಹೆಂಗೆ, ಇನ್ನೊಂದು ಡಿರೈವೇಷನ್ನ ನೋಡೋಣ ಇಲ್ಲಿ. ಓಕೆ, ದಿಸ್ ಇಸ್ ಡಿರೈವೇಷನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಎಷ್ಟೊಂದು ಸಲ ಬೋರ್ಡ್ ಎಕ್ಸಾಮ್ಗೆ ಕೇಳಿದ್ದಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾವು ಒಂದು ಡಯಾಗ್ರಾಮ್ ನೋಡ್ತಿದ್ದೀವಿ, ಒಂದು ಫಿಗರ್ ನೋಡ್ತಿದ್ದೀವಿ. ವಾಟ್ ಈಸ್ ದಿಸ್ ಫಿಗರ್ ರೆಪ್ರೆಸೆಂಟಿಂಗ್? ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ದಟ್ ಈಸ್ E. ವಾಟ್ ಈಸ್ E? ಇದು ಪ್ಯಾರಲಲ್ ಲೈನ್ಸ್ ಇಂದ ಪ್ಯಾರಲಲ್ ಲೈನ್ಸ್ದು ರೈಟಿಗೆ ಮೂವ್ ಆಗ್ತಿದೆ ಅಲ್ವಾ. ಮತ್ತು ಇಟ್ ಕನ್ಸಿಸ್ಟ್ ಆಫ್ 2 ಪಾಯಿಂಟ್ ಚಾರ್ಜಸ್, ನೆಗೆಟಿವ್ Q ಅಟ್ ದಿ ಪಾಯಿಂಟ್ A ಆ್ಯಂಡ್ ಪಾಸಿಟಿವ್ Q ಲೊಕೇಟೆಡ್ ಅಟ್ ದಿ ಪಾಯಿಂಟ್ B. 2 ಪಾಯಿಂಟ್ಸ್, 2 ಚಾರ್ಜಸ್ ಇದೆ. ಮತ್ತು ಡೈಪೋಲ್ ಲೆಂತ್ ಹೇಳಿರೋ ಪ್ರಕಾರ ದಟ್ ಈಸ್ 2a ರೆಪ್ರೆಸೆಂಟೆಡ್. ದ ಡಿಸ್ಟೆನ್ಸ್ ಸಪರೇಟೆಡ್ ಬೈ 2 ಚಾರ್ಜಸ್ನೇ ಡೈಪೋಲ್ ಲೆಂತ್ ಅಂತಾರೆ, ದಟ್ ಈಸ್ 2a. ದಟ್ ಈಸ್ AB ಡಿಸ್ಟೆನ್ಸ್ ಏನು? 2a. ದ ಆ್ಯಂಗಲ್ ತೀಟಾ ಇದೆ. ತೀಟಾ ಅಂದರೆ ಏನು? ದ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಆಕ್ಸಿಸ್ ABದು ಆ್ಯಂಗಲ್ ಆ್ಯಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಅಲ್ಲಿಂದ ತೀಟಾನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಇವಾಗ ಎಫ್ನ ರೆಪ್ರೆಸೆಂಟ್ QE ಫಾರ್ಮುಲಾ ನಮಗೆ ಗೊತ್ತಿದೆ. ಆ್ಯಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ನಾವು ನೋಡ್ಬೋದು, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ದಿಸ್ ಈಸ್ ಸೈನ್ ತೀಟಾ. ಇವಾಗ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಇಷ್ಟು ನಮಗೆ
ಗೊತ್ತಿದ್ರೆ ವಿ ಕ್ಯಾನ್ ಆರಾಮ್ಸೆ ಸಾಲ್ವ್ ದಿ ಡಿರೈವೇಷನ್. ಇದರಲ್ಲಿ ನಾವೇನೇನು ತೊಗೊಂಡಿದ್ದೀವಿ ಅದನ್ನು ಬರೆಯೋದಾದರೆ, ಫಸ್ಟು ಒಂದು ಟ್ರಯಾಂಗಲ್ ಡ್ರಾ ಮಾಡೋದು, ಅದರ ತೀಟಾ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗೋಯಿಂಗ್ ಇನ್ ದಿಸ್ ಸೈಡ್ ಆ್ಯಂಡ್ ಇಫ್ ವಿ ಅಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ದೀವಿ ಇಲ್ಲಿ. ಅದರಲ್ಲಿ ಪಾಸಿಟಿವ್ ಕ್ಯೂ ನೆಗೆಟಿವ್ ಕ್ಯೂ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ಪಾಸಿಟಿವ್ ಕ್ಯೂ ಆ್ಯಂಡ್ ನೆಗೆಟಿವ್ ಕ್ಯೂ ದಟ್ ಈಸ್ ಡೈಪೋಲ್ ಲೆಂತ್ ದಟ್ ಈಸ್ 2a ಆ್ಯಂಡ್ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇ. ಇದನ್ನೆಲ್ಲ ಮೆನ್ಷನ್ ಮಾಡಾದಮೇಲೆ ನಾವೇನು ಮಾಡಬೇಕು, ಕನ್ಸಿಡರ್ ಡೈಪೋಲ್ ಲೆಂತ್ ಕನ್ಸಿಸ್ಟಿಂಗ್ 2 ಚಾರ್ಜಸ್ ದಟ್ ಈಸ್ ಪಾಸಿಟಿವ್ ಕ್ಯೂ ಆ್ಯಂಡ್ ನೆಗೆಟಿವ್ ಕ್ಯೂ. ಪಾಸಿಟಿವ್ ಕ್ಯೂ ಮತ್ತು ನೆಗೆಟಿವ್ ಕ್ಯೂ ಆ್ಯಂಡ್ ಇಟ್ ಈಸ್ ಸಪರೇಟೆಡ್ ಬೈ ದಿ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸಿಂದ ಸಪ್ರೇಟ್ ಆಗಿದೆ ಅದನ್ನು ಮೆನ್ಷನ್ ಮಾಡೋಣ. ದಟ್ ಈಸ್ 2a. ಯಾವ ಜಾಗದಲ್ಲಿ ಕೆಪ್ಟ್ ಆಗಿದೆ, ಇಟ್ ಈಸ್ ಕೆಪ್ಟ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂತಹ ಜಾಗದಲ್ಲಿ ಅದು ಪ್ಲೇಸ್ ಆಗಿದೆ. ತೀಟಾ ಬಿ ದಿ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಆಕ್ಸಿಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ತೀಟಾ ಏನಾಗಿರುತ್ತೆ, ಆ್ಯಂಗಲ್. ಏನು ತೀಟಾ ಅಂದ್ರೆ ಆ್ಯಂಗಲ್ಲು. ಆ ಆ್ಯಂಗಲ್ ಯಾವ ಅಂದರೂ ಆ್ಯಂಗಲ್ಲು, ಡೈಪೋಲ್ ಆಕ್ಸಿಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇವೆರಡರದು ಆ್ಯಂಗಲ್ ಮಧ್ಯ ಇರುತ್ತಲ್ಲ ಆ್ಯಂಗಲ್, ಅದನ್ನೇ ತೀಟಾ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಫಸ್ಟು ನಾವು ಸೈನ್ ತೀಟಾ ಈಸ್ ಈಕ್ವಲ್ಸ್ ಟು ಬಿ ಸಿ ಬೈ ಎ ಬಿ ಅಂತ ಹಾಕ್ಕೊಂಡಿದ್ದೀವಿ. ವಾಟ್ ಈಸ್ ಬಿ ಸಿ ಬೈ ಎ ಬಿ ಯಾಕೆ ತೊಗೊಂಡಿದ್ದೀವಿ? ಬಿ ಸಿ ಬೈ ಎ ಬಿ ನಾವು ಯಾಕೆ ತೊಗೊಂಡಿದ್ದೀವಿ ಅಂದರೆ, ಬಿ ಸಿ ಈಸ್ ಆಪೋಸಿಟ್ ಸೈಡ್, ಎ ಬಿ ಈಸ್ ಹೈಪೋಟೆನ್ಯೂಸ್. ನಾವು ನೋಡಿರೋ ಟ್ರಯಾಂಗಲ್ ಇದು. ನಾವು ನೋಡಿರೋ ಟ್ರಯಾಂಗಲಲ್ಲಿ ಬಿ ಸಿ ಬೈ ಎ ಬಿ ಅಂದರೆ ಇಟ್ಸ್ ಆಪೋಸಿಟ್, ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಇದೆಲ್ಲ ನಮಗೆ ಗೊತ್ತಿರೋ ವಿಷಯ. ಸೊ ಇವಾಗ ಆಪೋಸಿಟ್ ಸೈಡ್ ಯಾವುದು ಬಿ ಸಿ, ಹೈಪೋಟೆನ್ಯೂಸ್ ಯಾವುದು ಎ ಬಿ. ಇವೆರಡೂ ಹಾಕ್ಕೊಂಡಾದ್ಮೇಲೆ ಬಿ ಸಿ ಈಸ್ ಈಕ್ವಲ್ಸ್ ಟು ಬಿ ಸಿ ನಮಗೆ ಬೇಕಾಗಿರೋ ವ್ಯಾಲ್ಯೂ. ಸೊ ಇವಾಗ ಬಿ ಸಿ ಈಕ್ವಲ್ಸ್ ಟು ಎ ಬಿ ಸೈನ್ ತೀಟಾ ಸಿಗುತ್ತೆ. ಎ ಬಿ, ಎ ಅಂದರೆ ಇದು, ಬಿ ಅಂದರೆ ಇದು. ಎಷ್ಟು ಡಿಸ್ಟೆನ್ಸ್ ಇದೆ? 2a. ಎ ಮತ್ತು ಬಿ ನಡುವೆ 2a ಡಿಸ್ಟೆನ್ಸ್ ಇದೆ. ಸೊ ಬಿ ಸಿ ಎ ಬಿ ಜಾಗದಲ್ಲಿ ನಾವು 2a ಅಂತ ರೆಪ್ರೆಸೆಂಟ್ ಮಾಡ್ಕೊಬೋದು, ಬಿಕಾಸ್ ಬೋತ್ ಆರ್ ಸಿಮಿಲರ್. ಓಕೆ, ನಮಗೆ ಬಿ ಸಿ ವ್ಯಾಲ್ಯೂ ಸಿಕ್ಸ್ತು. ಬಿ ಸಿ ಯಾಕೆ ಕಂಡುಹಿಡ್ಕೊಂಡು? ಬಿಕಾಸ್ ಇಟ್ ಈಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನಾವೇನು ಅವ್ರು ಕಂಡುಹಿಡಿಯೋಕ್ಕೆ ಕೇಳಿರೋದು, ನಮಗೆ ಏನಂತರೂ ಎಕ್ಸ್ಪ್ರೆಷನ್ ಕಂಡುಹಿಡಿಯೋಕ್ಕೆ ಕೇಳಿರೋದು, ಫಾರ್ ದಿ ಟಾರ್ಕ್ ಆನ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ ಅವರು. ಟಾರ್ಕ್ ಕಂಡುಹಿಡಿಬೇಕಂದ್ರೆ ಟಾರ್ಕ್ ಫಾರ್ಮುಲಾ ಇರೋದು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಬಿ ಸಿ. ಈ ಬಿ ಸಿ ಕಂಡುಹಿಡಿಬೇಕಂದ್ರೆ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೊತ್ತಿರಬೇಕು, ದಟ್ ಈಸ್ ಬಿ ಸಿ. ಅದಕ್ಕೋಸ್ಕರ ನಾವು ಸೈನ್ ತೀಟಾ ಫಾರ್ಮುಲಾ ಹಾಕ್ಕೊಂಡಿದ್ದು. ಇವಾಗ ಟಾರ್ಕ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ, ಟಿ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಬಿ ಸಿ. ಎಫ್ ಅಂದರೆ ಏನು? ಕ್ಯೂ ಇ. ಇದು ಫಸ್ಟ್ ಪಾರ್ಟಲ್ಲಿ ನಾನು ಹೇಳಿದ್ದೆ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇ ಅಂತ, ಮತ್ತು ಇಲ್ಲೂ ಮೆನ್ಷನ್ ಮಾಡಿದ್ದೀವಿ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇ. ಮತ್ತು ಎಫ್ ಇಂಟು ಬಿ ಸಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಫ್ನ ಕ್ಯೂ ಇ ಅಂತ ತೊಗೊಂಡ್ರೆ ಇಂಟು ಬಿ ಸಿ ವ್ಯಾಲ್ಯೂ ನಾವೇನು ಮಾಡಿದ್ದೀವಿ, ಆಲೇ ಫೈಂಡ್ ಮಾಡಿದ್ದೀವಿ, ಅದ್ರ ವ್ಯಾಲ್ಯೂನ ನಾವು ಇಲ್ಲಿ ಹಾಕ್ತಿದ್ದೀವಿ. ಇವಾಗ ಟಿ ಈಸ್ ಈಕ್ವಲ್ಸ್ ಟು ಇನ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಸಿಮಿಲರ್ ಆಗಿ ಏನು, ಕಾಮನ್ ಆಗಿ ಏನು ತೊಗೊಳ್ಳೋಣ, ಕ್ಯೂ ಇಂಟು 2a ಇಂಟು ಇ ಸೈನ್ ತೀಟಾ. ಕ್ಯೂ ಇಂಟು 2a ಯಾಕೆ ನಾವು ಸಪ್ರೇಟಾಗಿ ತೊಗೊಂಡಿದ್ದೀವಿ ಅಂದರೆ, ಕ್ಯೂ ಇಂಟು 2a ಪಿದು ಏನು ಪಿ. ಹೆಂಗೆ ಪಿ? ನಾವು ಲಾಸ್ಟಲ್ಲಿ ಹೇಳಿದ್ದು ಪಿ ಈಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಡೈಪೋಲ್ ಲೆಂತ್. ಅದೇ ಥರ ಚಾರ್ಜ್ ಇಂಟು ಡೈಪೋಲ್ ಲೆಂತೆ 2a ಅಂದರೆ ಪಿ ಏನು, ವಾಟ್ ಈಸ್ ಪಿ? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಪಿ. ಕ್ಯೂ ಇಂಟು 2a ಮಾಡ್ಕೋಬೇಕು. ಇವೆರಡು ತೊಗೊಂಡಾಗ ನಾವು ಪಿ ಸಿಗುತ್ತೆ, ವಿಚ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಪಿ ಇ ಸೈನ್ ತೀಟಾ. ಕ್ಯೂ ಇಂಟು 2a ತೊಗೊಂಡಾಗ ಪಿ ಬರುತ್ತೆ. ಕ್ಯೂ ಇಂಟು 2a ವ್ಯಾಲ್ಯೂನೇ ಪಿ ಇ ಸೈನ್ ತೀಟಾ ಆಗುತ್ತೆ.
So P is equals to Q, where P equals to Q into 2a is a dipole length. ಅಂದರೆ ನಮಗೆ ಟಾರ್ಕ್ ವ್ಯಾಲ್ಯೂ ಏನು ಸಿಕ್ತು? T is equals to P sin theta. It is derived expression. This is what we needed. ಇವಾಗ ಗೊತ್ತಾಯ್ತಾ how we can derive expression for torque? It is very important derivation. ಎಷ್ಟೊಂದು ಸಲ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಆ್ಯಂಡ್ ದ ಟೂ ಡೆಫಿನೇಷನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಈ ಥರ ಕೂಡ ನಮಗೆ ಕೇಳ್ಬೋದು. ಜಸ್ಟ್ ಫಾರ್ 2 ಮಾರ್ಕ್ಸ್ ಯಾವ ಥರ ಕೇಳ್ತಾರೆ? ರೈಟ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಆ್ಯನ್ ಇದು ಡಿರೈವ್ ಮಾಡೋಕ್ಕೆ ಕೇಳ್ತಿಲ್ಲ ಅವರು, ರೈಟ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಿದ್ದಾರೆ. ಆವಾಗ ನಾವೇನೇನು ಬರಿಬೇಕು? ರೈಟ್ ಎಕ್ಸ್ಪ್ರೆಷನ್ ಫಾರ್ ಎ ಟಾರ್ಕ್ ಆನ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೈನ್ ಸಿಂಬಲ್ಸ್ ಅಂತ ಇದೆ. ನಮಗೇನು ಡಿರೈವ್ ಮಾಡಿದ್ದೋ ನಾವು? ಟಿ ಈಸ್ ಈಕ್ವಲ್ಸ್ ಟು ಪಿ ಸೈನ್ ಥೀಟಾ. ಇದರಲ್ಲಿ ಟಿ ಏನು? ಟಾರ್ಕ್. ಟಿ ಏನು? ಟಾರ್ಕ್. ಪಿ ಏನು? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಲ್ವಾ? ಆ್ಯಂಡ್ ಇ ಏನು? ಎಲೆಕ್ಟ್ರಿಕ್ ಫೀಲ್ಡ್. ಥೀಟಾ ಏನು? ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಇದೆ ನಮಗೆ ಬೇಕಾಗಿರೋ ಪಾಯಿಂಟ್ಸ್. ಓಕೆ, ಇದ್ರ ಮೇಲೆ MCQs ಕೇಳ್ತಾರೆ. ಏನೇನು ಕೇಳ್ಬೋದು? MCQs ಫಾರ್ ಬೋರ್ಡ್ ಎಕ್ಸಾಮ್ ಆ್ಯಂಡ್ ಫಾರ್ CET ಆಲ್ಸೋ. CETಲೂ ಬರ್ಬೋದು ಕ್ವಶನ್ಸ್. ಏನು ಕ್ವಶನ್ಸು? ಟಾರ್ಕ್ ಈಸ್ ಮ್ಯಾಕ್ಸಿಮಮ್. ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಆಗುತ್ತೆ? ವೆನ್ ದ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಆಕ್ಸಿಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 90 ಡಿಗ್ರಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಷ್ಟೊಂದು ಸಲ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಆಕ್ಸಿಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಕರೆಕ್ಟ್ 90 ಡಿಗ್ರಿ ಇದ್ದಾಗ ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್. ಟಾರ್ಕ್ ವಿಲ್ ಬಿ ಮಿನಿಮಮ್ ಯಾವಾಗ? ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಆಕ್ಸಿಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಇರುತ್ತೆ ಯಾವಾಗ ಆ್ಯಂಗಲ್, ಆವಾಗ ಟಾರ್ಕ್ ಈಸ್ ಮಿನಿಮಮ್ ಆಗಿರುತ್ತೆ. ಓಕೆ, ಟಿ ಅಂದರೆ ಪಿ ಇಂಟು ಇ, ಪಿ ಇ. ಇದು ಇಷ್ಟು ಗ್ಯಾಪ್ನ ಇರಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ MCQ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.